ಮೊಟ್ಟೆ ಸಮಸ್ಯೆ ಬಗ್ಗೆ ಶಾಲಾ ಶಿಕ್ಷಣ ಇಲಾಖೆ ಕಮಿಷನರ್ ವಿಕಾಸ್ ಕಿಶೋರ್ ಸುರಳ್ಕರ್ಗೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿದ್ದೆ. ಈ ಪ್ರಶ್ನೆಗೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಶಿಕ್ಷಕರ ಸಂಘ ಮನವಿ ಮಾಡಿದೆ, ಇದರ ಬಗ್ಗೆ ಪರಿಶೀಲನೆ ನಡೆಸ್ತೀನಿ. ಜಾಸ್ತಿ ವಿದ್ಯಾರ್ಥಿಗಳಿರೋ ಶಾಲೆಗಳಲ್ಲಿ ಬಲ್ಕ್ನಲ್ಲಿ ಖರೀದಿಸುವಂತೆ ಸೂಚನೆ ಕೊಟ್ಟಿದ್ದೀನಿ. ಮುಖ್ಯ ಶಿಕ್ಷಕರ ವೆಚ್ಚ ಭರಿಸುವ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನೇ ನಾನು ಹೇಳ್ತಿರೋದು, ನೀವು 20 eggs ತಗೊಂಡ್ರೆ ಒಂದು ರೇಟು, 200 ತಗೊಂಡ್ರೆ ಒಂದು ರೇಟ್ ಆಗುತ್ತದೆ. ಇದು ನಾನು ಎಕ್ಸಾಕ್ಟ್ಲಿ ಇದೇ ಪ್ರಕಾರ ಆಗುತ್ತೆ ಅಂತ ಹೇಳಲ್ಲ. ನಾನೀಗ ನಾವು ಕೂಡ ಅದರ ಈ ಇಶ್ಯೂ ಗಮನಕ್ಕೆ ಬಂದಿದೆ. ನಾವು ಕೂಡ ನಮ್ಮ ಎಲ್ಲ HMಗಳಿಗೆ, BEOಗಳಿಗೆ, DDPIಗೆ ಅದನ್ನೇ ಹೇಳಿದೀವಿ. ನೀವು 100% ನಮ್ದು ಎನ್ರೋಲ್ಮೆಂಟ್ ಏನಿದೆ ಆ ಎನ್ರೋಲ್ಮೆಂಟ್ದು ಅಟೆಂಡೆನ್ಸ್ ಮಾರ್ಕಿಂಗ್ ನಾವು ಈ ಫೇಶಿಯಲ್ ರೆಕಗ್ನಿಷನ್ ಮುಖಾಂತರ ಏನ್ ಮಾಡ್ತಾ ಇದೀವಿ ಅದನ್ನು ಮಾಡಿ. ಒಂದು ಎರಡನೇದು ಎಕ್ಸಾಕ್ಟ್ ಎನ್ರೋಲ್ಮೆಂಟ್ ಎಷ್ಟಿದೆ ಅಂತ ಗೊತ್ತಾದ ನಂತರ ನಿಮ್ಗೆ ಎಷ್ಟು ನಾವು ಏನ ₹5 ಕಾಸ್ಟ್ ಅಂಡ್ ₹1 ಪ್ರೊಸೆಸಿಂಗ್ ಕಾಸ್ಟ್ ಏನು ಕೊಡ್ತೀವಿ, ಆ ಕಾಸ್ಟ್ ಅಲ್ಲಿ ಸಿಗ್ಲಿಕ್ಕೆ ಎಲ್ಲಿ ಮ್ಯಾಕ್ಸಿಮಮ್ ರಿಟೇಲ್ ಪರ್ಚೇಸ್ ಮಾಡೋಕ್ಕಿಂತ ಬಲ್ಕ್ ಪರ್ಚೇಸ್ ಮಾಡಿದ್ರೆ ಎಲ್ಲಿ ಅವಕಾಶ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡೋದು. ಅದು ಆದ ನಂತರ ಕೂಡ ಇಲ್ಲ ಅಂದ್ರೆ ನೀವು ನಿಮ್ಮ ಶಾಲೆಯಲ್ಲಿ ಇರತಕ್ಕಂಥ ಮಕ್ಕಳು ತಕ್ಕಂತೆ ಎಲ್ಲ ರೆಕಾರ್ಡ್ ಮೇಂಟೈನ್ ಮಾಡಿಕೊಂಡು ಎಕ್ಸ್ಪೆಂಡಿಚರ್ ಇನ್ಕಮ್ ಮಾಡತಕ್ಕದ್ದು. ನಾನು ಅದನ್ನೇ ಕಲಬುರಗಿಯಲ್ಲಿ ಶಾಲಾ ಶಿಕ್ಷಕರೇ ತಮ್ಮ ಹಣ ಭರಿಸಿ, ತಮ್ಮ ಸ್ವಂತ ಹಣವನ್ನ ಭರಿಸಿ ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡ್ತಾ ಇದ್ದಾರೆ. ಈ ಮೊಟ್ಟೆ ರೇಟು ಮಾರ್ಕೆಟ್ ಅಲ್ಲಿ ₹8 ಇದೆ, ಆದ್ರೆ ಸರ್ಕಾರ ಕೇವಲ ₹5 ಕೊಡ್ತಾ ಇದೆ. ಶಿಕ್ಷಕರಿಗೆ ಆರ್ಥಿಕವಾಗಿ ಇದು ಹೊರೆ ಆಗುತ್ತೆ, ಆದ್ರೂ ಕೂಡ ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಮಕ್ಕಳಿಗೆ ಪೌಷ್ಟಿಕ ಆಹಾರದ ರೂಪದಲ್ಲಿ ರಾಜ್ಯ ಸರ್ಕಾರ ಮಕ್ಕಳಿಗೆ ಮೊಟ್ಟೆಯನ್ನ ವಿತರಣೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಈ ಮೊಟ್ಟೆ ವಿತರಣೆಯಲ್ಲಿ ಇದೀಗ ಶಾಲೆಯ ಮುಖ್ಯ ಶಿಕ್ಷಕರ ಜೇಬಿಗೆ ಕತ್ತರಿ ಬೀಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅಂದ್ರೆ ರಾಜ್ಯ ಸರ್ಕಾರ ಪ್ರತಿಯೊಂದು ಮೊಟ್ಟೆ ಖರೀದಿಗೆ ₹5 ಹಣವನ್ನ ನೀಡ್ತಾ ಇರುವಂತದ್ದು. ಆದ್ರೆ ಮಾರುಕಟ್ಟೆಯಲ್ಲಿ ಮೊಟ್ಟೆಯ ದರ ಅದಕ್ಕಿಂತ ಜಾಸ್ತಿ ಆಗಿರುವಂತದ್ದು. ಹೆಚ್ಚಿನ ದರವನ್ನ ಇದೀಗ ಆಯಾ ಶಾಲೆಯ ಶಿಕ್ಷಕರು, ಮುಖ್ಯ ಶಿಕ್ಷಕರೇ ಭರಿಸಿ ಮಕ್ಕಳಿಗೆ ಮೊಟ್ಟೆ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸದ್ಯ ನಾನೀಗ ಕಲಬುರಗಿಯ ವಿಜಯನಗರದಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿರುವಂತದ್ದು. ಮಧ್ಯಾಹ್ನದ ಬಿಸಿ ಊಟಕ್ಕೆ ಮಕ್ಕಳು ಕೂತ್ಕೊಂಡಿರುವಂತದ್ದು. ಮಕ್ಕಳಿಗೆ ಏನು ಮಧ್ಯಾಹ್ನದ ಬಿಸಿ ಊಟದ ಜೊತೆಗೆ ಆ ರೀತಿಯಾದಂತಹ ಒಂದು ಮೊಟ್ಟೆಯನ್ನು ಕೂಡ ಈಗಾಗಲೇ ವಿತರಣೆ ಮಾಡಿರುವಂತದ್ದು. ಸರಿಸುಮಾರಾಗಿ ಈ ಒಂದು ಶಾಲೆಯಲ್ಲಿ ಪ್ರತಿನಿತ್ಯ ಮಧ್ಯಾಹ್ನದ ಬಿಸಿ ಊಟಕ್ಕಂತೇಳಿ 250 ಮೊಟ್ಟೆಗಳಷ್ಟು ಖರೀದಿಯನ್ನ ಮಾಡ್ತಾರೆ. ಆದ್ರೆ ಒಂದು ಮೊಟ್ಟೆಗೆ ರಾಜ್ಯ ಸರ್ಕಾರ ನೀಡುವಂತಹ ದರ ₹5 ಆಗಿರುವಂತದ್ದು. ಅದರಲ್ಲಿ ಇನ್ನೂ ₹1 ₹20 ವೆಚ್ಚ ಸಾಗಾಣಿಕೆ, 20 ಪೈಸೆ ಸಾಗಾಣಿಕೆ, 30 ಪೈಸೆ ಗ್ಯಾಸ್ ಸಿಲಿಂಡರ್ಗಾಗಿ ಈ ರೀತಿಯಾದಂತಹ ಬೇರೆ ಬೇರೆ ರೀತಿಯಾಗಿ ಒಟ್ಟು ₹6 ಖರ್ಚು ಮಾಡ್ತಾ ಇರುವಂತದ್ದು. ಆದ್ರೆ ಆಕ್ಚುಯಲ್ ಆಗಿ ಮೊಟ್ಟೆ ರೇಟ್ ಇರುವಂತದ್ದು ₹8 ಮತ್ತೆ ₹8.50 ಇರುವಂತದ್ದು. ಈ ರೀತಿಯಾಗಿ ಹೆಚ್ಚುವರಿ ಅಮೌಂಟ್ ಅನ್ನ ಆಯಾ ಶಾಲಾ ಮುಖ್ಯ ಶಿಕ್ಷಕರ ಜೇಬಿಗೆ ಕತ್ತರಿ ಬೀಳೋದಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ಒಂದು ವೇಳೆ ರಾಜ್ಯ ಸರ್ಕಾರವೇ ಮೊಟ್ಟೆಯನ್ನ ಪೂರೈಕೆ ಮಾಡ್ತಾ ಇದ್ರೆ ಈ ಒಂದು ಹೊರೆ ಮುಖ್ಯ ಶಿಕ್ಷಕರಿಗೆ ಬೀಳ್ತಾ ಇರುವಂತಹ ಹೊರೆ ತಪ್ಪುತ್ತೆ. ಆದ್ರೆ ಆಯಾ ಶಾಲೆಯ ಮುಖ್ಯ ಶಿಕ್ಷಕರೇ ಇದೀಗ ಅದನ್ನ ಖರೀದಿ ಮಾಡಿ ಮಕ್ಕಳಿಗೆ ನೀಡುವಂತಹ ಅನಿವಾರ್ಯ ಪರಿಸ್ಥಿತಿ ಆಗಿರುವಂತದ್ದು. ಮತ್ತೊಂದು ಕಡೆ ಮೊಟ್ಟೆ ಕೊಡದೇ ಇದ್ರೆ ಶಾಲೆಯಲ್ಲಿ ಮೊಟ್ಟೆ ಕೊಟ್ಟಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಆ ಎಲ್ಲ ಹೆಚ್ಚಿನ ಹಣಕಾಸಿನ ಹೊರೆಯೂ ಕೂಡ ಖುದ್ದು ಮಕ್ಕಳಿಗೆ ಮೊಟ್ಟೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಏನು ಮುಖ್ಯ ಶಿಕ್ಷಕರೇ ಆ ಒಂದು ವೆಚ್ಚವನ್ನ ಭರಿಸೋದಕ್ಕೆ ಮುಂದಾಗಿರುವಂತದ್ದು. ಪ್ರತಿನಿತ್ಯ ಏನು ಕಲಬುರಗಿ ಜಿಲ್ಲೆಯ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿರುವಂತಹ ಇದೇ ಪರಿಸ್ಥಿತಿ ಇರುವಂತದ್ದು. ಅಂದ್ರೆ ಮೊಟ್ಟೆ ತಿನ್ನುವಂತ ಮಕ್ಕಳಿಗೆ ಮೊಟ್ಟೆಯನ್ನ ಪೂರೈಕೆ ಮಾಡಲೇಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಅವರು ಹೆಚ್ಚುವರಿ ಹಣವನ್ನ ಹಾಕೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಯಾರು ಮೊಟ್ಟೆ ತಿನ್ನಲ್ಲ ಅಂತವರಿಗೆ ಬಾಳೆಹಣ್ಣು ವಿತರಣೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅದರಲ್ಲಿ ಬಹುತೇಕ ಮಕ್ಕಳು ಏನು ಮೊಟ್ಟೆಯನ್ನ ತಿನ್ನುವಂತ ಮಕ್ಕಳು ಇರುವಂತದ್ದು. ಅದೆಲ್ಲವೂ ಕೂಡ ಇದೀಗ ಶಿಕ್ಷಕರ ಮೇಲೆ ಹೊರೆ ಆಗ್ತಾ ಇರುವಂತದ್ದು. ನನ್ನ ಜೊತೆ ಶಾಲೆಯ ಮುಖ್ಯ ಶಿಕ್ಷಕರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಆದ್ರೆ ಈ ಒಂದು ಮೊಟ್ಟೆ ಖರೀದಿಗೆ ಎಷ್ಟೆಲ್ಲ ಹರಸಾಹಸವನ್ನ ಪಡ್ತಾ ಇದ್ದಾರೆ ಅನ್ನೋದು. ಸರಿಗ ಪ್ರತಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗಲಿ ಅನ್ನೋದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಮೊಟ್ಟೆ ಕೊಡಬೇಕು ಅನ್ನೋದು. ಈ ಮೊಟ್ಟೆ ಹೊರೆ ಹೇಗಾಗ್ತಾ ಇದೆ ಅಂತ ನಿಮ್ಗೆ? ಮೊಟ್ಟೆ ಹೊರೆ ಈಗಾಗಲೇ ಏನಪ್ಪಾ ಅಂತಂದ್ರೆ ತಾವು ಹೇಳಿದಾಗೆ ₹6 ಸರ್ಕಾರ ಕೊಡ್ತಕ್ಕಂಥದ್ದು. ಅದರಲ್ಲಿ ₹20 ಸಾಗಾಣಿಕೆ ಅಂತಾರೆ, 30 ಪೈಸೆ 20 ಪೈಸೆ ಸಾಗಾಣಿಕೆ ಅಂತಾರೆ, 30 ಪೈಸೆ ಏನಪ್ಪಾ ಅಂತಂದ್ರೆ ಮೊಟ್ಟೆ ಸುಲಿಯೋದಕ್ಕಂತೆ, 50 ಪೈಸೆ ಗ್ಯಾಸ್ ಅಂತೆ. ಹೀಗಾಗಿ ಟೋಟಲಿ ₹6 ರಾಜ್ಯ ಸರ್ಕಾರ ಮಕ್ಕಳಿಗೆ ಸಲುವಾಗಿ ಅನುದಾನ ಬಿಡುಗಡೆ ಆಗ್ತದೆ ಸರ್. ಈಗ ಮಾರ್ಕೆಟಿಂಗ್ ರೇಟ್ ನೋಡಿದ್ರೆ ಈ ಇವತ್ತಿನ ರೇಟ್ ಅಂತಂದ್ರೆ ₹8.50 ರೇಟ್ ಅದ ಸರ್. ಇದು ದುಡ್ಡು ಏನಪ್ಪಾ ಅಂತಂದ್ರ ನಾವೇ ಏನಾದ್ರೂ ಮಾಡಿಗೆಸಿಂದ್ರೆ ನಮ್ಮ ಜೇಬಿಲಿಂದ ಹಾಕಿ ಮಕ್ಕಳಿಗೆ ಈ ಮೊಟ್ಟೆ ಕೊಡ್ತಕ್ಕಂತ ವ್ಯವಸ್ಥೆ ಮಾಡ್ತೀವಿ. ಒಂದ್ ವೇಳೆ ಮೊಟ್ಟೆ ನಾವು ಕೊಡದೇ ಇದ್ದಿದ್ದವು ಅಂತಂದ್ರ ಅಧಿಕಾರಿಗಳಾಗ್ಲಿ, ಊರು ಪಬ್ಲಿಕ್ ಆಗಲಿ, ಸಮುದಾಯ ಆಗಲಿ ನಮ್ಮನ್ನ ಯಾಕೆ ಕೊಟ್ಟಿಲ್ಲ ಅಂತೇಳಿ ಪ್ರಶ್ನೆ ಮಾಡ್ತಾರ ಅಂತ ಅನ್ನೋ ಒಂದು ದೃಷ್ಟಿಕೋನ ಅದ ಅಂತ ತಿಳ್ಕೊಂಡ್ಗೆಸಿ ನಾವು ಅವ್ಯಾವು ನಮ್ಗೆ ಬರಬಾರ್ದು
ಕೊಡಬಾರ್ದು ಆ ವಿಚಾರಗಳು ಅಂತ ಹೇಳಿ ನಾವೇ ಏನಪ್ಪಾ ಅಂದ್ರೆ ನಮ್ಮ ಜೇಬಿಲಿಂದ ಹಾಕಿ ಮೊಟ್ಟೆ ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೆ ಮೊಟ್ಟೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಲಾಗುತ್ತೆ. ಇದಿಷ್ಟು ಇಲ್ಲಿನ ಮುಖ್ಯ ಶಿಕ್ಷಕರು ಹೇಳ್ತಾ ಇರುವಂತದ್ದು. ಮಕ್ಕಳ ಮೊಟ್ಟೆ ಖರೀದಿಯಲ್ಲಿ ಸಾಕಷ್ಟು ಹೊರೆ ಆಗ್ತಾ ಇದೆ. ಅದನ್ನ ರಾಜ್ಯ ಸರ್ಕಾರ ಸೂಕ್ತವಾಗಿ ಅಂದ್ರೆ ಪ್ರಸ್ತುತ ಮಾರುಕಟ್ಟೆ ದರ ಏನಿದೆ, ಪ್ರತಿಯೊಂದು ಮೊಟ್ಟೆಗೆ ಎಷ್ಟು ದರ ಇದೆ ಅಷ್ಟನ್ನ ಭರಿಸುವಂತ ಕೆಲಸ ಮಾಡಬೇಕು. ಇಲ್ಲದೆ ಹೋದ್ರೆ ಅಲ್ಲಿರುವಂತಹ ಶಿಕ್ಷಕರು ಅವರು ಸ್ವಂತ ಜೇಬಿನಿಂದ ಏನು ಆ ದುಡ್ಡನ್ನ ಭರಿಸುವಂತ ಕೆಲಸಕ್ಕೆ ಮುಂದಾಗಿ ಮಕ್ಕಳಿಗೆ ಮೊಟ್ಟೆಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಹೇಳ್ತಾ ಇರುವಂತದ್ದು. ಜೊತೆಗೆ ಮತ್ತೊಂದು ಕಡೆ ರಾಜ್ಯ ಶಿಕ್ಷಕರ ಸಂಘದಿಂದಲೂ ಕೂಡ ಸರ್ಕಾರಕ್ಕೆ ಮನವಿ ಮಾಡ್ತೇವೆ, ಜೊತೆಗೆ ಮನವಿ ಕೂಡ ಮಾಡಿದ್ದೇವೆ ಅನ್ನುವಂಥ ವಿಚಾರ ಕೂಡ ಹೇಳಿರುವಂತದ್ದು. ಹಾಗಾಗಿ ರಾಜ್ಯ ಸರ್ಕಾರ ಶಿಕ್ಷಕರ ಜೇಬಿಗೆ ಬೀಳ್ತಾ ಇರುವಂತಹ ಹೊರೆ ಅಥವಾ ಕತ್ತರಿ ಏನಿದೆ ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಮಾಡಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.